ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತ್. ಸ್ಪರ್ಧಾ ಮಿತ್ರ ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರದ ಮೇಲೆ ಕೇಳಲಾಗುವ ಪ್ರಮುಖ 1000 ಪ್ರಶ್ನೆಗಳ ಸರಣಿಯ 2ನೇ ಭಾಗಕ್ಕೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗೆ ಈ ವಿಡಿಯೋ ನಿಮಗೆ ಸಹಾಯವಾಗಬಹುದು. ಮೊದಲನೇ ಪ್ರಶ್ನೆ, ಮೀರಾಸೇತ್ ಸಮಿತಿಯು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಕೈಮಗ್ಗಗಳ ಅಭಿವೃದ್ಧಿ, ಆಪ್ಷನ್ ಬಿ ಕೆಲಸದ ಸ್ಥಳಗಳಲ್ಲಿ ಲಿಂಗ ತಾರತಮ್ಯ, ಆಪ್ಷನ್ ಸಿ ಮಹಿಳಾ ಭ್ರೂಣ ಹತ್ಯೆ, ಆಪ್ಷನ್ ಡಿ ಬ್ಯಾಂಕಿಂಗ್ ವಲಯ. ಸರಿಯಾದ ಉತ್ತರ ಆಪ್ಷನ್ ಎ ಕೈಮಗ್ಗಗಳ ಅಭಿವೃದ್ಧಿ. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅಂದಾಜುಗಳನ್ನು ಇವರಿಂದ ಸಿದ್ಧಪಡಿಸಲಾಗಿದೆ. ಆಪ್ಷನ್ ಎ ಯೋಜನಾ ಆಯೋಗ, ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಸಿ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ, ಆಪ್ಷನ್ ಡಿ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ನೀವು ಕಲಿಯುವಾಗ ಸಂಪಾದಿಸಿ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಪ್ರವಾಸೋದ್ಯಮ ಸಚಿವಾಲಯ, ಆಪ್ಷನ್ ಬಿ ಯುವಜನ ಸಚಿವಾಲಯ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರವಾಸೋದ್ಯಮ ಸಚಿವಾಲಯ. ಕಾರ್ಮಿಕರ ಕುರಿತಾದ ಮೊದಲ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಯಿತು. ಆಪ್ಷನ್ ಎ ಡಿಸೆಂಬರ್ 24, 1966, ಆಪ್ಷನ್ ಬಿ ಡಿಸೆಂಬರ್ 24, 1967, ಆಪ್ಷನ್ ಸಿ ನವೆಂಬರ್ 24, 1966, ಆಪ್ಷನ್ ಡಿ ನವೆಂಬರ್ 24, 1967. ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ 24, 1966. ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳು ಕಾಯ್ದೆಯನ್ನು ಈ ಕೆಳಗಿನಂತೆ ಅಂಗೀಕರಿಸಲಾಗಿದೆ. ಆಪ್ಷನ್ ಎ 1970ರ ಕಾಯ್ದೆ, ಆಪ್ಷನ್ ಬಿ 1969ರ ಕಾಯ್ದೆ, ಆಪ್ಷನ್ ಸಿ 1971ರ ಕಾಯ್ದೆ, ಆಪ್ಷನ್ ಡಿ 1968ರ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ 1969ರ ಕಾಯ್ದೆಯ ಪ್ರಕಾರ ಅಂಗೀಕರಿಸಲಾಗಿದೆ. ದೇಶದಲ್ಲಿ ಪ್ರಮುಖ ರಬ್ಬರ್ ಉತ್ಪಾದಿಸುವ ರಾಜ್ಯ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಪ್ರಸ್ತುತ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 19, ಆಪ್ಷನ್ ಬಿ 17, ಆಪ್ಷನ್ ಸಿ 15, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಡಿ 12. ಯಾವ 5 ಪಂಚವಾರ್ಷಿಕ ಯೋಜನೆಗಳಲ್ಲಿ ವಾರ್ಷಿಕ ಬೆಳವಣಿಗೆಯ ದರವು 2.5% ದಾಖಲಾಗಿದೆ? ಆಪ್ಷನ್ ಎ 2ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಬಿ ಮೊದಲ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಸಿ 4ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಡಿ 3ನೇ ಪಂಚವಾರ್ಷಿಕ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ 3ನೇ ಪಂಚವಾರ್ಷಿಕ ಯೋಜನೆ. ಭಾರತದಲ್ಲಿ ಮೊದಲ ಉಡುಪು ಉದ್ಯಾನವನವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಪುಲನೂರು, ಆಪ್ಷನ್ ಬಿ ತಿರುಪುರ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ತಿರುಪುರ, ತಮಿಳುನಾಡು. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾವನ್ನು ಈ ಕೆಳಗಿನ ವರ್ಷಗಳಲ್ಲಿ ವಿಭಜಿಸಲಾಯಿತು. 2005, ಆಪ್ಷನ್ ಬಿ 2000, ಆಪ್ಷನ್ ಸಿ 2003, ಆಪ್ಷನ್ ಡಿ 2001. ಸರಿಯಾದ ಉತ್ತರ ಆಪ್ಷನ್ ಸಿ 2003ನೇ ವರ್ಷ. ಭಾರತದಲ್ಲಿ ಹಳದಿ ಕ್ರಾಂತಿಯು ಇವುಗಳೊಂದಿಗೆ ಸಂಬಂಧಿಸಿದೆ. ಆಪ್ಷನ್ ಎ ಚಹಾ ಉತ್ಪಾದನೆ, ಆಪ್ಷನ್ ಬಿ ಎಣ್ಣೆ ಬೀಜಗಳ ಉತ್ಪಾದನೆ, ಆಪ್ಷನ್ ಸಿ ಹೂವಿನ ಉತ್ಪಾದನೆ, ಆಪ್ಷನ್ ಡಿ ಭತ್ತದ ಉತ್ಪಾದನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎಣ್ಣೆ ಬೀಜಗಳ ಉತ್ಪಾದನೆ. 1974-75ರಲ್ಲಿ ರಚಿಸಲಾದ ನೀರಾವರಿ ಸಾಮರ್ಥ್ಯದ ಬಳಕೆಯನ್ನು ಸುಧಾರಿಸುವ ಮುಖ್ಯ ಉದ್ದೇಶಗಳೊಂದಿಗೆ ಪ್ರಾರಂಭಿಸಲಾದ ಕಾರ್ಯಕ್ರಮ ಯಾವುದು? ಆಪ್ಷನ್ ಎ ಕಮಾಂಡ್ ಏರಿಯಾ ಅಭಿವೃದ್ಧಿ, ಆಪ್ಷನ್ ಬಿ ಕಾರ್ಡಿಯಲ್ ಏರಿಯಾ ಅಭಿವೃದ್ಧಿ, ಆಪ್ಷನ್ ಸಿ ತಾಮ್ರ ಪ್ರದೇಶ ಅಭಿವೃದ್ಧಿ, ಆಪ್ಷನ್ ಡಿ ಕಾಪ್ ಅಥಾರಿಟಿ ಅಭಿವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಕಮಾಂಡ್ ಏರಿಯಾ ಅಭಿವೃದ್ಧಿ. ಮೊದಲ ಸಂಪೂರ್ಣ ಭಾರತೀಯ ಬ್ಯಾಂಕ್ ಯಾವುದು? ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಬಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಸಿ ಕೆನರಾ ಬ್ಯಾಂಕ್, ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಅತಿ ಹೆಚ್ಚು ರಸ್ತೆ ಉದ್ದ ಹೊಂದಿರುವ ಭಾರತೀಯ ರಾಜ್ಯ ಯಾವುದು?
ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ದೇಶದಲ್ಲಿರುವ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 328, ಆಪ್ಷನ್ ಬಿ 528, ಆಪ್ಷನ್ ಸಿ 228, ಆಪ್ಷನ್ ಡಿ 499, ಆಪ್ಷನ್ ಇ 599. ಸರಿಯಾದ ಉತ್ತರ ಆಪ್ಷನ್ ಇ 599. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾವನ್ನು ಈ ಕೆಳಗಿನಂತೆ ಸ್ಥಾಪಿಸಲಾಯಿತು. ಆಪ್ಷನ್ ಎ 1964, ಆಪ್ಷನ್ ಬಿ 1904, ಆಪ್ಷನ್ ಸಿ 1968, ಆಪ್ಷನ್ ಡಿ 1970. ಸರಿಯಾದ ಉತ್ತರ ಆಪ್ಷನ್ ಎ 1964. ಏಪ್ರಿಲ್ 1988ರಲ್ಲಿ ಸ್ಥಾಪಿಸಲಾದ ಸೆಬಿ ಎಂದರೇನು? ಆಪ್ಷನ್ ಎ ಶೇರ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಆಪ್ಷನ್ ಬಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಆಪ್ಷನ್ ಸಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬ್ಯೂರೋ ಆಫ್ ಇಂಡಿಯಾ, ಆಪ್ಷನ್ ಡಿ ಸೆಕ್ಯೂರಿಟಿ ಆ್ಯಂಡ್ ಎಕಾನಮಿಕ್ ಬೋರ್ಡ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. 11ನೇ ಪಂಚವಾರ್ಷಿಕ ಯೋಜನೆಯ ಗುರಿಗಳ ಪ್ರಕಾರ ಮರಣ ದರವನ್ನು ಈ ಕೆಳಗಿನ ಗುರಿಗಳಿಗೆ ಒಳಪಡಿಸಲಾಗಿದೆ. 1 per 1000 births, 1 per 10,000 births, 1 per 100 births, 1 per 10 births. ಸರಿಯಾದ ಉತ್ತರ 1 per 1000 births. ವೈಯಕ್ತಿಕ ನೇರ ತೆರಿಗೆಗಳನ್ನು ವೈಯಕ್ತಿಕ ಆದಾಯದಿಂದ ಕಳೆಯುವಾಗ ಪಡೆದ ಮೌಲ್ಯವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಒಟ್ಟು ದೇಶೀಯ ಉತ್ಪನ್ನ, ಆಪ್ಷನ್ ಬಿ ರಾಷ್ಟ್ರೀಯ ಆದಾಯ, ಆಪ್ಷನ್ ಸಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಆಪ್ಷನ್ ಡಿ ವೈಯಕ್ತಿಕ ಆದಾಯ. ಸರಿಯಾದ ಉತ್ತರ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಆಪ್ಷನ್ ಸಿ. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ 2011-12ನೇ ಆರ್ಥಿಕ ಮುನ್ನೋಟದ ಪ್ರಕಾರ ಭಾರತದ ಆರ್ಥಿಕತೆಯು ಈ ರೀತಿ ವಿಸ್ತರಿಸುವ ನಿರೀಕ್ಷೆ ಇದೆ. ಆಪ್ಷನ್ ಎ 8.2%, ಆಪ್ಷನ್ ಬಿ 8%, ಆಪ್ಷನ್ ಸಿ 8.5%, ಆಪ್ಷನ್ ಡಿ 7.8%. ಸರಿಯಾದ ಉತ್ತರ ಆಪ್ಷನ್ ಬಿ 8.0%. ಇವಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಷಯ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮಸ್ಕಾರ.